ಯೋಗ ಬಲ್ಲವನಿಗೆ ರೋಗವಿಲ್ಲ ಎಂದು ಗೊತ್ತಿದ್ರೂ ಸಹ ನಾವು ನಮ್ಮ ಬದುಕಿನಲ್ಲಿ ಅದನ್ನ ಅಳವಡಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದೇವೆ. ಆದರೆ ವಿದೇಶದಲ್ಲಿ ಪೂರ್ಣ ಅನುಷ್ಠಾನಗೊಳಿಸಿದ್ದಾರೆ. ಆದ್ದರಿಂದ ನಮ್ಮ ದೇಶದ ಸಂಸ್ಕೃತಿಯಂತಹ ಯೋಗವನ್ನ ನಾವು ಅನುಸರಿಸುವ ಮೂಲಕ ಉತ್ತಮ ಆರೋಗ್ಯ ಸಂಪಾದಿಸಿಕೊಳ್ಳೋಣ ಎಂದು ಬಿಕೆಜಿ ಸಂಸ್ಥೆಯ ಅಧಿಕಾರಿಯಾದ ವಿಎ ಪಾಟೀಲ್ ಅವರು ತಿಳಿಸಿದರು. ಅವರು ಪಟ್ಟಣದ ಬಿಕೆಜಿ ಕಚೇರಿಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಜೂನ್ 10ರಿಂದ ಬಿಕೆಜಿ ಸಂಸ್ಥೆ ಹಮ್ಮಿಕೊಂಡಿದ್ದ ಉಚಿತ ಯೋಗ ಶಿಬಿರದಲ್ಲಿ ಪಾಲ್ಗೊಂಡು ಯೋಗದಿಂದಾಗುವ ಲಾಭಗಳನ್ನು ಕುರಿತು ತಿಳಿಸಿದರು. ಈ ಸಂದರ್ಭದಲ್ಲಿ ಕಂಪನಿಯ ಮುಖ್ಯಸ್ಥರಾದ ಬಿ ನಾಗನಗೌಡ ಅವರು ಮಾತನಾಡಿ, ಯೋಗಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಸಿಂಧೂ ನದಿ ನಾಗರಿಕತೆಯಲ್ಲಿ ಯೋಗದ ಕುರುಹುಗಳು ದೊರಕಿರುವ ಮೂಲಕ ಅದು ನಮ್ಮ ದೇಶದ ಹೆಮ್ಮೆ ಎನ್ನುವುದನ್ನು ಪ್ರಸ್ತುತಪಡಿಸಿವೆ. ಯೋಗವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಸಂಸ್ಥೆಯ ಸಭೆಯಲ್ಲಿ ಮಂಡಿಸುವ ಮೂಲಕ ಇಂದು ಜಗತ್ತು ಜೂನ್ 21 ಯೋಗ ದಿನವನ್ನಾಗಿ ಆಚರಿಸುತ್ತಿವೆ. ಕಾರಣ ಜೂನ್ 21 ಹಗಲಿನ ಪ್ರಮಾಣ ಜಾಸ್ತಿ ಇದ್ದು ರಾತ್ರಿ ಕಡಿಮೆ ಇರೋದ್ರಿಂದ ಬಹು ವಿಶೇಷವಾಗಿರುತ್ತದೆ. ಇಂದು ನಾವು ಇಡೀ ಕುಟುಂಬವನ್ನ ಯೋಗದಂತಹ ಉತ್ತಮ ಹವ್ಯಾಸಗಳನ್ನ ಕ್ರೋಢಿಸಿಕೊಂಡಾಗ ರೋಗಗಳಿಂದ ಮುಕ್ತರಾಗಿ ಉತ್ತಮ ಬದುಕು ಸಾಗಿಸಲು ಸಾಧ್ಯವಾಗುತ್ತದೆ. ನಮ್ಮ ರಾಜ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಮನಬಿಲ್ಲು ಚಿತ್ರದಲ್ಲಿ ಯೋಗವನ್ನ ಉತ್ತಮ ರೀತಿಯಲ್ಲಿ ಪ್ರದರ್ಶಿಸುವ ಮೂಲಕ ಯೋಗದ ಮಹತ್ವವನ್ನ ತಿಳಿಸಿದ್ದಾರೆ. ಆದರೆ ನಾವು ಬಾರಿ ಅದನ್ನ ನೋಡಿ ಸಂತೋಷ ಪಡುತ್ತಿದ್ದೇವೆ. ಆದರೆ ಅದನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ಬಹುಮುಖ್ಯ ಎಂದರು. ಅಂತಾರಾಷ್ಟ್ರೀಯ ಯೋಗ ದಿನದ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಯೋಗ ಗುರುಗಳಾಗಿರುವಂಥ ಶ್ರೀನಿವಾಸ್ ಅವರೇ, ಮೈನ್ಸ್ AGM ಆಗಿರುವಂಥ ಸತ್ಯನಾರಾಯಣ ಸರ್ ಅವರೇ, ಸ್ನೇಹಿತ ಹಾಗೂ RPCL ಅಧಿಕಾರಿಯಾಗಿರುವಂಥ ಮೋರೆ ಅವರೇ ಹಾಗೂ ರಾಜಶೇಖರ್ ಬೆಲ್ಲ ಸರ್ ಅವರೇ, ಇಲ್ಲಿ ಸೇರಿದಂತೆ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಪತ್ರಕರ್ತರ ಮಿತ್ರರೇ ಹಾಗೂ ಬಿಕೆಜಿ ಸಂಸ್ಥೆಯ ಬಿಕೆಜಿ ಶಾಲೆಯ ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮನಿಗೆ ಶರಣಾರ್ಥಿಗಳು. ಪ್ರಧಾನಿಗಳಾಗಿರುವಂಥ ಶ್ರೀ ನರೇಂದ್ರ ಮೋದಿ ಅವರು 2014ರಲ್ಲಿ ವಿಶ್ವಸಂಸ್ಥೆಯ ಒಂದು ಅಧಿವೇಶನದಲ್ಲಿ ಮಾತನಾಡ್ತಾ ಯೋಗವನ್ನು ನಾವು ಅನುಸರಣೆಗೆ ತಂದರೆ ಜನರ ಆರೋಗ್ಯವನ್ನು ಕಾಪಾಡ್ಬೋದು. ಅದು ಜೂನ್ 21 ಇಡೀ ವರ್ಷದ ದಿನಗಳಲ್ಲಿ ಅದು ಅತ್ಯಂತ ದೀರ್ಘವಾದ ದಿನ ಆಗಿದೆ. ಅವತ್ತು ನಾವು ಅದನ್ನು ಮಾಡ್ಬೋದು ಅಂತ ಅವರು ಸಲಹೆಯನ್ನು ಕೊಟ್ಟಾಗ 2014 ಡಿಸೆಂಬರ್ 11ರಂದು ಸಭೆ ಸೇರಿದಂಥ 175 ಸದಸ್ಯ ರಾಷ್ಟ್ರಗಳು ಅದನ್ನು ಒಂದು ನಿರ್ಣಯವಾಗಿ ಅನುಕರಿಸಿ 2015 ಜೂನ್ 21ರಿಂದ ಪ್ರಥಮವಾಗಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆಗೆ ತಗೊಂಡು ಯೋಗ ಅಂದರೆ ನಮಗೆ ಭಾರತೀಯರಿಗೆ 5,000 ವರ್ಷಗಳಿಂದಲೇ ಪರಿಚಯ ಇದೆ. ಅದು ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಮೊನ್ನೆ ನಾನು ಪೇಪರ್ ನೋಡಿದಾಗ ಅಲ್ಲಿ ಯೋಗದ ಭಂಗಿಗಳ ಮತ್ತು ಪ್ರಾಣಾಯಾಮ ಭಂಗಿಗಳ ಒಂದು ಪಳಿಯುಳಿಗಳಲ್ಲಿ ಸಿಕ್ಕಿದ್ದಾವೆ. ಅಂದರೆ ಯೋಗ ನಮಗೆ ಸಿಂಧೂ ನದಿಯ ನಾಗರಿಕತೆ ಕಂಡು ಬರ್ತಿರೋದು ಸುಮಾರು 2,500-3,000 ವರ್ಷದ ಹಿಂದಿನಿಂದ ಕಂಡು ಬರ್ತಾಯಿದೆ. ಅಂದರೆ ಅದರ ಹಿಂದೆಯೇ ಯೋಗ ಭಾರತೀಯರಿಗೆ ಪರಿಚಯ ಇತ್ತು. ಆದರೆ ಇವತ್ತು ನಾವು ಭಾರತದ ಪ್ರಧಾನಮಂತ್ರಿ ವಿಶ್ವಸಂಸ್ಥೆಯಲ್ಲಿ ಹೋಗಿ ಯೋಗದ ಬಗ್ಗೆ ಒಂದು ಅರಿವನ್ನು ಮೂಡಿಸಿ ಅದು ವಿಶ್ವ ಯೋಗ ದಿನವನ್ನು ಆಚರಣೆ ತಂದಾಗ ಇಡೀ ವಿಶ್ವ ನಮ್ಮ ಕಡೆಗೆ ನೋಡ್ತಾ ಇದೆ. ಅಂದರೆ ಭಾರತ ಇಡೀ ವಿಶ್ವಕ್ಕೆ ಒಂದು ಗುರುವಾಗಿ ಯೋಗದ ಗುರುವಾಗಿ ನಮ್ಮನ್ನು ನೋಡ್ತಾ ಇದ್ದಾರೆ. ಅದು ದುರದೃಷ್ಟ ಅಂದರೆ ಯೋಗನೇ ನಾವೇನು 10 ವರ್ಷ ಹಿಂದೆ
ಪ್ರಾರಂಭ ಮಾಡಿದಂಥ ಯೋಗ ಇಡೀ ಪ್ರಪಂಚ ಎಲ್ಲ ವ್ಯಾಪಿಸುತ್ತದೆ. ಇಡೀ ಭಾರತ ಎಲ್ಲ ಬರೀ ಯೋಗ ಭಾರತ ಹಾಗೆ ಪರಿವರ್ತನೆ ಆಗ್ತಿದೆ ಅಂತ ಏನು ಅಂದ್ಕೊಂಡಿದ್ದೀವಿ, ಇದು ಆಗ್ತಾ ಇಲ್ಲ. ಒಂದು ಸಾರಿ ನಮ್ಮ ಪ್ರಧಾನಮಂತ್ರಿಗಳು ಮೈಸೂರಿನಲ್ಲಿ ಬಂದು ಯೋಗ ದಿನವನ್ನು ಆಚರಣೆ ಮಾಡಿದರು. ಇಡೀ ಕರ್ನಾಟಕ ಏನು ಯೋಗನೇ ಆಗಿ ಬರ್ತೇನೆ ಅಂತ ಎಲ್ಲರೂ ಅಂದ್ಕೊಂಡಿದ್ವಿ. ಆದರೆ ಅಷ್ಟು ಜನ ಯಾಕೆ ಈ ಕಡೆಗೆ ಮನಸ್ಸು ಮಾಡ್ತಾ ಇಲ್ಲ ಅಂದರೆ ಏನಂದರೆ, ನಮಗೆ ನಮ್ಮ ದೇಹದ ಬಗ್ಗೆ ಕಾಳಜಿ ಇಲ್ಲ, ನಮ್ಮ ದುಡಿಮೆ ಬಗ್ಗೆ, ನಮ್ಮ ಸಂಸಾರದ ಬಗ್ಗೆ, ಉಳಿದು ಯಾವುದಾದ್ರು ನಮ್ಮ ರಾಜಕೀಯ ಬಗ್ಗೆ ಬೇರೆ ಬೇರೆದಕ್ಕೆ ನಾವು ನಮ್ಮ ಮನಸ್ಸನ್ನು ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ನಾವು ಬದುಕಿದ್ರೆ ಇವೆಲ್ಲವನ್ನು ಮಾಡ್ಬೋದು, ಆದರೆ ಆ ದೇಹಕ್ಕೆ ಒಂದು ನಮ್ಮ ಒಂದು ಗಮನವನ್ನು ಕೊಡ್ತಾ ಇಲ್ಲ. ದೇಹದಲ್ಲಿ ಎಲ್ಲಿವರೆಗೆ ಉಸಿರುತ್ತೆ ಅಲ್ಲಿವರೆಗೆ ನಾವು ಆರೋಗ್ಯವಾಗಿ ಬದುಕಿರ್ಬೇಕು. ಎಲ್ಲರಿಗೂ ಒಂದಿಲ್ಲ ಒಂದು ದಿನ ಸಾವು ಬರ್ತದೆ, ಆದರೆ ಆ ಸಾವು ಹೆಂಗಿರ್ಬೇಕಂದ್ರೆ ನಮಗೆ ಕನಸಿನಲ್ಲಿ ಬಂದು ಹೋಗೋದು ಇರಬೇಕು. ಆದರೆ ಎಷ್ಟೋ ಇವತ್ತು ನಾವು ನೋಡ್ತಾ ಇದ್ವಿ, ಆಧುನಿಕ ಕಾಲದಲ್ಲಿ ನಮ್ಮ ಜೀವನ ಕ್ರಮವನ್ನು ಆಧುನಿಕವಾಗಿ ಪರಿವರ್ತನೆಗೊಳಿಸಿ ಎಲ್ಲದನ್ನು ನಾವು ಕಲಿಸ್ಕೊಳ್ತಾ ಇದ್ದೇವೆ. ಹಾಗಾಗಿ ಈ ಯೋಗ ಪ್ರಸ್ತುತ ದಿನಮಾನದಲ್ಲಿ ಬಹಳ ಅವಶ್ಯ ಇದೆ ಅಂತ ನನ್ನ ಅನಿಸಿಕೆ ಆಗ್ತಾ ಇದೆ. ಇನ್ನು 2024ರ ಯೋಗ ದಿನದ ಒಂದು ಘೋಷವಾಕ್ಯ ಏನಂದರೆ, ಮಹಿಳಾ ಸಬಲೀಕರಣಕ್ಕೆ ಯೋಗ ಅಂತ. ಇಲ್ಲಿವರೆಗೆ ಪುರುಷರಿಗೆ ನೀಡಿದಂಥ ಸ್ಥಾನ ಸಾಕನ್ನು, ಇಡೀ ಕುಟುಂಬವನ್ನು, ಇಡೀ ರಾಷ್ಟ್ರವನ್ನು ಸಂರಕ್ಷಣೆ ಮಾಡುವಂಥ ಒಂದು ಶಕ್ತಿ ಇರೋದು ಹೆಣ್ಣಿಗೆ. ತಾಳ್ಮೆ, ಮಾತೃತ್ವ, ಎಲ್ಲ ಪೋಷಣೆ ಎಲ್ಲದನ್ನು ನಾವು ಆ ತಾಯಿಯಲ್ಲಿ ಕಾಣಬಹುದು. ಒಬ್ಬ ಹೆಣ್ಣು ವಿದ್ಯೆಯನ್ನು ಕಲಿತ್ರೆ ಇಡೀ ಕುಟುಂಬ ವಿದ್ಯೆಯನ್ನು ಕಲಿತಂತೆ, ಒಂದು ಕುಟುಂಬ ವಿದ್ಯೆ ಕಲಿತ್ರೆ ಇಡೀ ಊರೇ ವಿದ್ಯೆಯನ್ನು ಕಲಿತಂತೆ. ತಾಯಿ ಮೊದಲ ಗುರು. ನಾವು ಇನ್ನು ಮುಂದೆ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿದೆ. ಯಾಕಂದರೆ ಅವರ ತಮ್ಮ ಕೆಲವು ಆಂತರಿಕ ಸಮಸ್ಯೆಗಳಿದ್ದಾವೆ. PCOS ಮತ್ತು PCOD ಸಮಸ್ಯೆಗಳಿಂದ ನಮ್ಮ ಈ ಮಹಿಳೆಯರು ಬಹಳ ಕಷ್ಟವನ್ನು ಪಡ್ತಿದ್ದಾರೆ. ಇನ್ನು ಹಲವಾರು ಯಾರಿಗೂ ಹೇಳ್ಕೊಳ್ಳಾರ್ದಂಥ ಸಮಸ್ಯೆಗಳಿಂದ ನಮ್ಮ ಈ ಮಾತೃ ವರ್ಗ ಕಷ್ಟಪಡ್ತಾ ಇದೆ. ಹಂಗಾಗಿ ಈ ಸಾರಿ ಒಂದು ಘೋಷವಾಕ್ಯವನ್ನು ಮಾಡಿ ಮಹಿಳೆಯರ ಅಭಿವೃದ್ಧಿಗಾಗಿ ಒಂದು ಯೋಗ ಅಂತಂದು ಘೋಷಣೆಯನ್ನು ಮಾಡಿದ್ದಾರೆ. ಅವರ ವಯಸ್ಸು, ಅವರ ಜಾತಿ, ಅವರ ವರ್ಗ ಎಲ್ಲವನ್ನು ಮೀರಿ ನಾವು ಅವರಿಗೆ ಒಂದು ಸೌಲಭ್ಯವನ್ನು ಕೊಡಬೇಕಾಗಿದೆ. ಅಂದರೆ ಯೋಗವನ್ನು ಅವರಿಗೆ ಕಲಿಸಬೇಕಾಗಿದೆ. ನಮ್ಮ ತಾಯಿ ಸಶಕ್ತಳಾದರೆ ನಮ್ಮ ಕುಟುಂಬ ಸಶಕ್ತ ಆಗ್ತದೆ. ನಮ್ಮ ಕುಟುಂಬ ಸಶಕ್ತ ಆದರೆ ನಮ್ಮ ರಾಷ್ಟ್ರ ಶಕ್ತಿಯುತವಾಗಿ ಒಂದು ಪ್ರಪಂಚದಲ್ಲಿ ಒಂದು ಅದ್ಭುತವಾದಂಥ ಒಂದು ರಾಷ್ಟ್ರ ನಿರ್ಮಾಣ ಸಾಧ್ಯ ಆಗ್ತಿದೆ ಅನ್ನುವ ದೃಷ್ಟಿಯಿಂದ ಈ ಸಾರಿ ಮಹಿಳೆಯರಿಗೆ ಅಭಿವೃದ್ಧಿಗಾಗಿ ಯೋಗ ಅನ್ನೋದನ್ನು ಘೋಷವಾಕ್ಯವನ್ನು ಮಾಡಿದ್ದಾರೆ. ಇನ್ನು ಯೋಗದ ಬಗ್ಗೆ ಮಾತಾಡಬೇಕಂದ್ರೆ, ಕಾಪಾಡಿಕೊಳ್ಳುವಂಥ ಒಂದು ಯೋಗ ಶಿಕ್ಷಣವನ್ನು ಹಿಂದೆ ಋಷಿಮುನಿಗಳು ತಾವು ಅದನ್ನು ಮಾಡಿ ಅನುಭವಿಸಿ ಅದರಿಂದ ಪಡೆದಂಥ ಲಾಭವನ್ನು ತಾವು ಅನುಭವಿಸಿ ಅದನ್ನು ನಮಗೆ ಕೊಟ್ಟೋಗಿದ್ದಾರೆ. ಇವತ್ತು ಅವರು ಕೇವಲ ತಮ್ಮ ಮಂತ್ರ ಸಿದ್ಧಿಗಾಗಿ ಅಥವಾ ಇನ್ನೇನೋ ಶಕ್ತಿ ಸಿದ್ಧಿಗಾಗಿ ಅವ್ರು ಮಾಡಲಿಲ್ಲ. ಮೊದಲು ಆರೋಗ್ಯವನ್ನು ಕಾಪಾಡಿಕೊಂಡ್ರು, ಆಮೇಲೆ ಅವೆಲ್ಲವನ್ನು ಸಿದ್ಧಿಗಳನ್ನು ಮಾಡಿದರು. ಅಂದರೆ ನಾವು ಮನುಷ್ಯರಾದಂಥವರು ನಮಗೆ ಮುಖ್ಯ ಏನಂದರೆ ನಮ್ಮ ಆರೋಗ್ಯ ಇದ್ದರೆ ಇಡೀ ಪ್ರಪಂಚದಲ್ಲಿ ಏನಾದರೂ ಸಾಧಿಸ್ಬೋದು. ನೋಡಿರಿ, ಆ ಮಕ್ಕಳು ಇವತ್ತು ಅವರು ಮಾಡಿದಂಥ ಆಸನಗಳನ್ನು ನಾವು ಮತ್ತೆ ಮುಂದಿನ ಜನ್ಮದಾಗ ಅಂದರೆ ನೆಕ್ಸ್ಟ್ ಹುಟ್ಟಿ ಬಂದಾಗ ಮಾಡೋಕ್ಕಾಗುತ್ತೆ. ಇದು ಸಾಧ್ಯ ಇಲ್ಲ. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಹೇಳಿದ್ರಲ್ಲ, ಯಾವುದೇ ರೀತಿಯ ಆಕಾರ ಇರಲಿ, ಯಾವುದೇ ರೀತಿಯ ವಯಸ್ಸಿರಲಿ, ಈ ಸಾಧನೆಯಿಂದ ಮಾತ್ರ ಎಲ್ಲದನ್ನು ಸಾಧಿಸ್ಬೋದು ಅನ್ನೋದನ್ನು ಇವತ್ತು ಮಕ್ಕಳು ನಮ್ಮ ಶ್ರೀನಿವಾಸ ಅವರು ಏನು ಅವ್ರಿಗೆ ಕಲಿಸಿದ್ದಾರೆ, ಇದನ್ನು ನೋಡಿ ನಮಗೆ ಗೊತ್ತಾಗ್ತಾ ಇದೆ. ಯೋಗ ನಿಜವಾಗಿಯೂ ಈ ಆಧುನಿಕ ಕಾಲದಲ್ಲಿ ಎಲ್ಲರಿಗೂ ಬೇಕಾಗಿದೆ. ಯಾಕಂದರೆ ನಾವು ಆಧುನಿಕ ಜೀವನಕ್ಕೆ ಒಳಪಟ್ಟು ನಮ್ಮ ಜೀವನ ಕ್ರಮವನ್ನು ಬದಲಾಯಿಸ್ಕೊಂಡಿದ್ದೀವಿ, ನಮ್ಮ ಊಟವನ್ನು ಬದಲಾಯಿಸ್ಕೊಂಡಿದ್ದೀವಿ, ನಮ್ಮ ನಿದ್ದೆಯನ್ನು ಬದಲಾಯಿಸ್ಕೊಂಡಿದ್ದೀವಿ, ನಮ್ಮ ದಿನಚರಿಯನ್ನು ಬದಲಾಯಿಸ್ಕೊಂಡಿದ್ದೀವಿ. ಆದರೆ ಇಡೀ
ವಿಶ್ವದಲ್ಲಿ ದೇವರು ಪ್ರಾಣಿ ಪಕ್ಷಿ ಮತ್ತು ಮನುಷ್ಯರನ್ನು ಸೃಷ್ಟಿ ಮಾಡೋದು ಒಂದೇ ರೀತಿ ಸೃಷ್ಟಿ ಮಾಡಿದ್ದಾನೆ. ಎಲ್ಲರಿಗೂ ಎಲ್ಲ ಪ್ರಾಣಿ ಪಕ್ಷಿ ಮತ್ತು ಮನುಷ್ಯರಿಗೆ ಒಂದೇ ರೀತಿಯ ಜೀವನ ಕ್ರಮವನ್ನು ಕೊಟ್ಟಿದ್ದಾನೆ. ಅದನ್ನು ಸುಮಾರು 60ನೇ ವರ್ಷದಲ್ಲಿ ಅವರು ಯೋಗವನ್ನು ಕಲಿಯಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಯಾರಂದರೆ ಹುಬ್ಬಳ್ಳಿಯ ಒಬ್ಬರು ನಾಯಕ್ ಸರ್ ಅಂತವ್ರು, ಅವರು ಯೋಗ ಪಟು. ಅವರು ಭಾಳ ಸಲ ಹೋಗಿ ಬಂದು ಮಾತಾಡಿಸ್ಬೇಕು, ಅವರಿಗೆ ಯೋಗದ ಬಗ್ಗೆ ಹೇಳ್ಬೇಕಂತ ಭಾಳ ಪ್ರಯತ್ನ ಮಾಡ್ತಾರೆ. ಕೊನೆಗೆ ಬೆಂಗಳೂರಿನಲ್ಲಿ ಅವ್ರ ಮನೆಗೆ ಹೋದಾಗ ಎಲ್ಲರನ್ನ ದಬ್ಕೊಂಡು ಒಳಗೆ ಹೋಗಿ ರಾಜ್ಕುಮಾರ್ನ ಭೇಟಿ ಆಗ್ತಾರೆ. ಅವಾಗ ಏನು ಅಂತ ಕೇಳಿದಾಗ, ಇಲ್ಲ ನಾನು ಹಿಂಗೆ ಯೋಗ ಗುರು, ನಾನು ಯೋಗ ಶಿಕ್ಷಣವನ್ನು ಕಲಿಸ್ತಾ ಇದ್ದೀನಿ. ಆದರೆ ನನಗೆ ರಾತ್ರಿ ಒಂದು ಕನಸಾಯಿತು. ಏನು ಕನಸಾಯಿತು? ಒಂದಿನ ಕನಸಾಯಿತು, ನನ್ನ ರಾಘವೇಂದ್ರ ಸ್ವಾಮಿಗಳು ಬಂದು ನೀವು ರಾಜ್ಕುಮಾರ್ಗೆ ಯೋಗವನ್ನು ಕಲಿಸ್ರಿ ಅಂತ ನಂಗೆ ಆಯ್ತು. ಅದಕ್ಕಾಗಿ ನಾನು ಇಷ್ಟು ದಿನ ನಾನು ಕಾಯ್ತಾ ಇದ್ದೀನಿ ಅಂತಂದು ಹೇಳಿದಾಗ, ಆಯಿತು ಅಂತಂದು ಹೇಳ್ತಾರೆ ಅವರು. ಅದು ಯಾವಾಗ ಪ್ರಾರಂಭ ಮಾಡೋದಂದ್ರೆ ಇವಾಗ ಪ್ರಾರಂಭ ಮಾಡೋಣ, ಎಲ್ಲಂದ್ರೆ ಅಲ್ಲೇ ಪ್ರಾರಂಭ ಮಾಡಿಬಿಡ್ತಾರೆ. ಅಂದರೆ ಯೋಗವನ್ನು ಕಲಿಬೇಕಾದ್ರೆ ಪ್ರತಿಯೊಂದನ್ನು ಅಲ್ಲಿ ಹಾಸ್ಕೊಳ್ಳೋಂಥ ಹಾಸಿಗೆ ಆಗಲಿ ಅಥವಾ ಮ್ಯಾಟ್ ಆಗಲಿ ಎಲ್ಲವನ್ನು ಯಾರು ಬೇರೆಯವ್ರು ತಂದು ಹಾಸೋದಾಗಲಿ ಬೇರೆಯವ್ರು ಬಂದು ರೆಡಿ ಮಾಡೋದು ಅಲ್ಲ. ಯಾಕಂದರೆ ಅದು ಒಬ್ಬ ವಿದ್ಯಾರ್ಥಿಯ ಲಕ್ಷಣ ಅಲ್ಲ ಅನ್ನೋದನ್ನು ಅವತ್ತು ಅವ್ರು ಹೇಳಿಕೊಡ್ತಾರೆ. ನೀನು ನೀನು ಈ ಯೋಗ ಮಾಡೋಕ್ಕೆ ಮ್ಯಾಟ್ ಹಾಸ್ಕೊಳ್ತದೆ, ನೀನೇ ಹಾಸ್ಬೇಕು, ನೀನೇ ಮಾಡಿಸ್ಬೇಕು, ನೀನೇ ತೆಗೆದಿಡ್ಬೇಕು ಅಂತ ಹೇಳ್ಕೊಡ್ತಾರೆ. ಅವತ್ತು ಅವರ ಯೋಗವನ್ನು ಕಲ್ತಂಥವ್ರು ಅವರ ಒಂದು ಪಿಕ್ಚರ್ ಯಾವುದದು, ಕಾಮನಬಿಲ್ನಾಗ ನೋಡಿಬಿಟ್ರೆ ಅವರ ಮಾಡುವಂಥ ಯೋಗಾಸನದ ಆಸನಗಳು ನೋಡಿಬಿಟ್ರೆ ನಾವು ಅದನ್ನು ಬರೀ ಚಿತ್ರದಲ್ಲೇ ನೋಡ್ಬೋದೇನೋ ಅಂತ ಇವತ್ತು ನಮ್ಮ ಶಾಲಾ ಮಕ್ಕಳು ಮಾಡಿದ್ರು. ಅವ್ರು ಮಾಡೋದನ್ನು ನೋಡಿ ನಮಗೆ ಯಾವಾಗ ನಾವು ಕಲ್ತಿದ್ರು ಚೆನ್ನಾಗಿತ್ತಲ್ಲ ಅಂತ ನಮಗೆ ಇವಾಗ ಅನಿಸ್ತಾ ಇದೆ. ನಾವೆಲ್ಲರೂ ದಪ್ಪಗಾಗಿದ್ದೀವಿ, ಏನೇನೋ ಆಗಿದ್ದೀವಿ, ದತ್ತಗಾಗಿದ್ದೀವಿ, ಈಗ ಮಾಡ್ತಕ್ಕಂಥ ಇದ್ವಿ. 10 ದಿನ ನಾವು ಯೋಗ ಮಾಡಿದ್ದೀವಿ, ಅದರಷ್ಟು ಕಷ್ಟ ಬೇರೆ ಯಾವುದು ಅಲ್ಲ ಅಂತ ಅನ್ನಿಸ್ತು. ಆದರೆ ಎಲ್ಲದನ್ನು ಮಾಡಿಸಿದ ಮೇಲೆ ನಮ್ಮ ಶ್ರೀನಿವಾಸ ಕೊನೆಗೆ ಒಂದು ಆಸನವನ್ನು ಮಾಡಿಸಿದ್ರು. ಆಸನ ಅದರಂಥ ಸುಖಾಸನ ಎಲ್ಲೆಲ್ಲೆಲ್ಲೇ ಇಲ್ಲ, ಅದು ಶಿವಾಸನ. ನಿಜವಾಗಿ ನಾವೇನು ಸುಮಾರು 1-1.5 ತಾಸು ಏನು ಮಾಡ್ತಾ ಇದ್ವಿ, ಅದನ್ನೆಲ್ಲ ನೋವು, ಅದನ್ನೆಲ್ಲ ನಮಗೆ ಏನು ನೋವಾಗ್ತಿದ್ವು, ಅದು ಕೇವಲ 10 ನಿಮಿಷದಲ್ಲಿ ಅದೆಲ್ಲ ಮಾಯಾಗಿ ನಮ್ಮ ದೇಹ ಒಂದು ಎಲ್ಲೋ ಗಾಳಿಯಲ್ಲಿ ತೇಲ್ತದೇನೋ ಅನ್ನುವ ದೃಷ್ಟಿಯಲ್ಲಿ ನಮ್ಮ ದೇಹ ಆಗ್ತಿತ್ತು. ನಿಜವಾಗಿ ಯೋಗ ಮಾಡಿದ ಮೇಲೆ, ಬರೀ ಮಾಡೋದಲ್ಲ, ಮಾಡಿದ ಮೇಲೆ ಯೋಗ ಶವಾಸನ ಮಾಡಿದ ಮೇಲೆ ಯೋಗದ ಮಹತ್ವ ನಮಗೆ ಗೊತ್ತಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಬಿಕೆಜಿ ಕಂಪನಿಯ ಅಧಿಕಾರಿಗಳಾದ ರಾಜಶೇಖರ್ ಬೆಲ್ಲದ್, ಪರಶುರಾಮ್ ಮೋರೆ, ಯೋಗ ಶಿಕ್ಷಕ ಶ್ರೀನಿವಾಸ್, ಚೇತನ್, ಹನುಮೇಶ್, ವಾಸಪ್ಪ, ಗೋಪಾಲ್ ಕೆಜಿ, ಸ್ವಪ್ನ ಇತರರು ಹಲವಾರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಬಿಕೆಜಿ ಗ್ಲೋಬಲ್ ಶಾಲೆಯ ವಿದ್ಯಾರ್ಥಿಗಳಿಂದ ಉತ್ತಮ ಯೋಗ ಪ್ರದರ್ಶನವನ್ನ ನೆರವೇರಿಸಿದ್ರು. चरणकृतं त्वां कायजं
ಶರಣು